ಕೇಂದ್ರ ಸರ್ಕಾರದಿಂದ 19/3/2026 ಹೊಸದಾಗಿ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ನಮ್ಮ ಒಂದು ಕೇಂದ್ರ ಸರ್ಕಾರ SSC ಇಲಾಖೆಯಿಂದ ಇಲ್ಲಿ ನೋಡಿ 19/3/2026 ಅಧಿಕೃತವಾಗಿರುವಂತಹ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ಇದರಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಯಾವ ದಿನಾಂಕದಿಂದ ಯಾವ ದಿನಾಂಕ ತನಕ ಅಪ್ಲಿಕೇಶನ್ ಇರತ್ತೆ ಇಲ್ಲಿ ನೋಡಿ. 19/3/2026 9/4/2026 ತನಕ ಮಾತ್ರ ಅವಕಾಶ ಇರತ್ತೆ ನೋಡಿ. ಇದರಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಏನು, ಅದೇ ರೀತಿಯಾಗಿ ಏನು ಪ್ರಮುಖವಾದ ರೂಲ್ಸ್ ಅನ್ನ ಅಪ್ಡೇಟ್ ತಂದಿದ್ದಾರೆ, ಎಲ್ಲ ಮಾಹಿತಿಯನ್ನ ಚರ್ಚೆ ಮಾಡೋಣ. ಮಹಿಳೆಯರಿಗಾಯ್ತು ಪುರುಷರಿಗಾಯ್ತು ಇಬ್ಬರಿಗೆ ಅಪ್ಡೇಟ್ ಆಗಿರೋದ. ಯಾರ್ಯಾರು SSC ಇಲಾಖೆ ಸಂಬಂಧಪಟ್ಟಂತೆ ಅಪ್ಡೇಟ್ಗೋಸ್ಕರ ಕಾಯ್ತಾ ಇದ್ದಾರೆ ಅವರಿಗೆ ವಿಡಿಯೋ ಕೊನೆಸನಕ ನೋಡಿ. ಮತ್ತೆ ಯಾರ್ಯಾರು ಫಾಲೋ ಮಾಡ್ಕೊಂಡೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಮಾಡ್ಕೊಳ್ಳಿ. ಬನ್ನಿ ಒಂದೊಂದು ಚರ್ಚೆ ಮಾಡೋಣ. ಈಗಾಗಲೇ ತುಂಬಾ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇನೆ SSC ಇಲಾಖೆಯಿಂದ. ಇದು ನಿನ್ನೆನೆ ಅಧಿಕೃತವಾಗಿರುವಂತ ಮಾಹಿತಿಯನ್ನ ಪ್ರಕಟ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದರಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಒಂದೊಂದು ನೋಡಿ. ಈಗಾಗಲೇ ಈ ಒಂದು ಪರೀಕ್ಷೆ ಅಂದ್ರೆ SSC ಇಲಾಖೆಯಲ್ಲಿ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್ 2025 ಬರ್ದಿದ್ರಿ ಥಿಯರಿ 1. ಇದರದು ಅಧಿಕೃತವಾಗಿರುವಂತಹ ಕೀ ಉತ್ತರಗಳನ್ನ ಪ್ರಕಟ ಮಾಡಿದ್ದಾರೆ. ಫೈನಲ್ ಕೀ ಉತ್ತರಗಳನ್ನ ಪ್ರಕಟ ಮಾಡಿದ್ದಾರೆ. ಆ ಒಂದು ಪ್ರಕಟ ಮಾಡಿದಂತ ದಿನಾಂಕ 19/3/2026 ಪ್ರಕಟ ಆಗಿದೆ. ಅದೇ ರೀತಿಯಾಗಿ ಸಂಜೆ 6 ಗಂಟೆಗೆ ಪ್ರಕಟ ಆಗಿರತ್ತೆ. 9/4/2026 ಈ ಒಂದು ದಿನಾಂಕ ಏನಂತ ಹೇಳ್ಬಹುದು. ಈ ಒಂದು ದಿನಾಂಕ ಇದೆಯಲ್ಲ, ಈ ಒಂದು ದಿನಾಂಕ ಅಲ್ಲಿ ತನಕ ನಿಮಗೆ ಈ ಒಂದು ಕೀ ಉತ್ತರಗಳನ್ನ ನೋಡೋದಕ್ಕೆ ಅವಕಾಶ ಇರತ್ತೆ. ಡೌನ್ಲೋಡ್ ಮಾಡ್ಕೋಬಹುದು, ನೋಡಬಹುದು, ಏನ್ ತಪ್ಪಾಗಿದೆ ಏನ್ ಸರಿಯಾಗಿದೆ ಎಲ್ಲ ಚೆಕ್ ಮಾಡಬಹುದು. ಅದ್ರ ಬಗ್ಗೆ ಹೊಸ ಅಪ್ಡೇಟ್ ಆಗಿರತ್ತೆ ನೋಡಿ. 19/3/2026 ಪ್ರಕಟ ಆಗಿದೆ. 9/4/2026 ತನಕ ಮಾತ್ರ ಅವಕಾಶ. ಕೀ ಉತ್ತರಗಳನ್ನ ಫೈನಲ್ ಕೀ ಉತ್ತರಗಳಿದೆಯಲ್ಲ ಅದನ್ನ ನೋಡೋದಕ್ಕೆ ಇಲ್ಲಿ ಅಧಿಕೃತವಾಗಿರುವಂತ ಒಂದು ವೆಬ್ಸೈಟ್ ಅಂದ್ರೆ ಇದರದ್ದೇ ಆಗಿರುವಂತ ವೆಬ್ಸೈಟ್ ಇರುತ್ತೆ. ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ವೆಬ್ಸೈಟ್ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ಸಿಗತ್ತೆ, ಚೆಕ್ ಮಾಡ್ಕೊಳ್ಳಿ ನೋಡಿ. ಇದು ಸಂಪೂರ್ಣವಾಗಿ 2026 ಪ್ರಕಟ ಆಗಿದೆ. SSC ಎಕ್ಸಾಮ್ ಇದು CHSL 2026 CHSL ಅದರದ್ದು ಎಕ್ಸಾಮಿನೇಷನ್ ಫೈನಲ್ ಒಂದು ಕೀ ಉತ್ತರ ಆಗಿರತ್ತೆ. ಇನ್ನು ತಾನೇ ಯಾರು ನೋಡಿಲ್ಲ ಚೆಕ್ ಮಾಡ್ಕೊಳ್ಳಿ. ತುಂಬಾ ಜನ ಗೊತ್ತಿರೋದಲ್ಲ, ಅದೇ ಒಂದು ಕಾರಣಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬಂದಿತ್ತು, ತಿಳಿಸ್ಕೊಟ್ಟಿದ್ದಾನೆ. ಮತ್ತೆ SSC ಇಲಾಖೆದು ಯಾವ್ದು ಅಪ್ಡೇಟ್ಗೋಸ್ಕರ ವೇಟ್ ಮಾಡ್ತಾ ಇದ್ರ ಕಮೆಂಟ್ ಮಾಡಿ. ಅದೇನಾದ್ರೂ ಬಂದ್ರೆ ಅಥವಾ ಇಲಾಖೆ ಕೇಳ್ಕೊಂಡು ನಾನು ನಿಮಗೆ ತಿಳಿಸ್ಕೊಡ್ತೇನೆ.